ನಮಸ್ಕಾರ ಗೌಡ್ರೆ, ನಾನೇ ಈ ನಾಟಕದ ಸೂತ್ರಧಾರಿ. ಇವರೆಲ್ಲ ಪಾತ್ರಧಾರರು. ಅಂದರೆ ಈ ನಾಟಕಕ್ಕೆ ನಾನೇ ಮೇಷ್ಟ್ರು. ನಮಸ್ಕಾರ ಗೌಡ್ರೆ. ಗುಡ್ ಈವ್ನಿಂಗ್ ಗೌಡ್ರೆ, ಗುಡ್ ಈವ್ನಿಂಗ್. ಅಗಳ ಇದ್ಯಾವುದು ಇಂಗ್ಲೀಷು? ಆವಾಗ ಬ್ರಿಟಿಷರು ಇದ್ದಾಗ ಕೇಳಿದ್ದು ಕಣವ ಈ ಧ್ವನಿ. ಈಗ ನಮ್ಮೂರ ನಾಟಕ ಶುರು ಮಾಡಿದ್ಮೇಲೆ ನಿನ್ನ ಬಾಯ ಕೇಳ್ತಿದ್ವಿ ಕಣವ ಇಂಗ್ಲೀಷ್ನ. ನಮಸ್ಕಾರ ಗೌಡ್ರೆ. ಇವಳು ಇಂಗ್ಲೀಷ್ನವಳಲ್ಲ ಗೌಡ್ರೆ, ಇವಳು ಪೇಟೆಯಿಂದ ಬಂದಿರೋಳು. ನಮಸ್ಕಾರಗಳು ಗೌಡ್ರೆ. ನಮಸ್ಕಾರ ಗೌಡ್ರೆ. ಗೌಡರಿಗೆ ನಮಸ್ಕಾರಗಳು. ಆಗಳ ಅದ್ಯಾತಪ್ಪ ನಿನ್ನ ತಲೆ ಮೇಲೆಲ್ಲ ಹಂಗೆ ಮುಳ್ಳು ಸಿಗಿಸ್ಕೊಂಬಂದಿದ್ಯಾ? ಅಯ್ಯೋ ಗೌಡ್ರೆ, ಇವು ಮುಳ್ಳಲ್ಲ ಗೌಡ್ರೆ. ಇದು ತಲೆಗಿರೋ ಕೂದಲೆಲ್ಲ ಉದ್ರೋಗಿದ್ವು ಅಂತ ಅಲ್ಲೊಂದಲ್ಲೊಂದು ನಾಟಿ ಮಾಡಿಸ್ಕೊಂಬಂದಿದ್ದೀನಿ ಗೌಡ್ರೆ. ಆಗಳ ನಮ್ಮ ಕಡೆ ಬರೀ ಹೊಲಕ್ಕೆ ರಾಗಿ ನಾಟಿ ಮಾಡೋದು, ಭತ್ತ ನಾಟಿ ಮಾಡೋದು ಇಂಥ ಮಾಡ್ತಿದ್ಯೋ ಅದಲ್ಲ. ಪೇಟೆ ಜನ ತಲೆಗೂ ನಾಟಿ ಮಾಡಿಸ್ಕೊಂತಾರಂತಲೋ. ಎಂತೆಂಥದೋ ಕಾಲ ಬಂದ್ಬಿಡ್ತಲ್ರಿ ಮೇಷ್ಟ್ರೆ, ತಲೆಗೂ ನಾಟಿ ಮಾಡಿಸ್ಕೊಂತಾರಂದ್ರೆ ಹೆಂಗ್ರಿ ಗೌಡ್ರೆ ಇದು? ಗೌಡ್ರೆ ಕಾಲ ಕೆಟ್ಟೋಗ್ಬಿಟ್ಟೈತೆ ಗೌಡ್ರೆ. ಈಗ ಎಲ್ಲಿಗೆ ಬೇಕಾದ್ರೂ ನಾಟಿ ಮಾಡ್ತಾರೆ ಗೌಡ್ರೆ. ಈಗೇನು ಗೌಡ್ರೆ, ಕಳ್ಳಾಗ್ತಾರೆ, ಹಾರ್ಟ್ ಹಾಕ್ತಾರೆ. ಗೌಡ್ರೆ ಕಿಡ್ನಿನೇ ಕಿಡ್ನಿ ಹಾಕ್ತಾರೆ ಗೌಡ್ರೆ. ನಿಮಗೆ ಗೊತ್ತಿಲ್ವಾ ಗೌಡ್ರೆ ಇನ್ನೂ? ಅಷ್ಟೆಲ್ಲ ಯಾಕೆ ಗೌಡ್ರೆ? ಗಂಡಸ್ರನ್ನ ಹೆಂಗಸ್ರನ್ನ ಮಾಡ್ತಾರೆ, ಹೆಂಗಸ್ರನ್ನ ಗಂಡಸ್ರನ್ನ ಮಾಡ್ತಾರೆ ಗೌಡ್ರೆ. ನೀನು ಪೇಟೆಗೆ ಬಂದು ನೋಡಿಲ್ಲ ಗೌಡ್ರೆ? ನೋಡ್ಬೇಕು ಗೌಡ್ರೆ, ನೀವು ಇವನ್ನೆಲ್ಲ ನೋಡ್ಬೇಕು. ಅಗಾಳ ಹೌದೇನಮ್ಮ, ಅವು ಬೇರೆ ಮಾಡ್ತಾರೆ. ಗಂಡಸ್ರನ್ನೇ ಹೆಂಗಸ್ರನ್ನ ಮಾಡ್ತಾರೆ, ಅದು ಹೆಂಗಮ್ಮ ಮಾಡ್ತಾರೆ ಗೌಡ್ರೆ? ಅದಕ್ಕೆ ನಾನೇ ಉದಾಹರಣೆ ಗೌಡ್ರೆ. ನಾನು ಮೊದಲು ಹುಡುಗ ಆಗಿದ್ದೆ, ಈಗ ನೋಡಿ ಗೌಡ್ರೆ ಹಂಗೆ ತಳ ಹುಡುಗಿ ಆಗ್ಬಿಟ್ಟಿದ್ದೀನಿ. ಹಾಯ್ ಅಗಳ ನಮಗೆ ಗೊತ್ತೇ ಇರಲಿಲ್ಲಲ್ಲವ ನೀನು ಇಲ್ಲಿವರೆಗೂ. ಎಷ್ಟು ನಾಟಕದಾಗ ಬಂದು ಆಡಿದ್ಯಾ ನೀನು? ಹುಡುಗಿನೇ ಅನ್ಕೊಂಡಿದ್ದೀವಿ, ನೋಡಿದ್ರೆ ನಿನ್ನ ಅಗಳ. ಅಯ್ಯೋ ಗೌಡ್ರೆ, ಈಗಲೇ ನೋಡ್ರಿ ಗೌಡ್ರೆ ಗೊತ್ತಾಗಿದ್ದು ನಮಗೂ. ಈ ಹುಡುಗಿನ ನಾನು ಸುಮಾರು 100 ನಾಟಕದಾಗ ಕರ್ಸಿ ಆಡಿಸಿದ್ದೀನಿ ಗೌಡ್ರೆ. ನಮಗೆ ಗೊತ್ತಿಲ್ಲ ಇಲ್ಲಿವರೆಗೂ. ಹೀಗೇನಂಬೋದು ಗೌಡ್ರೆ ಇವ್ರನ್ನ? ಹುಡುಗಿ ಅಂಬೋದು, ಹುಡುಗ ಅಂಬೋದು? ಮೇಷ್ಟ್ರೆ ಏನು ಮೇಷ್ಟ್ರೆ ಹಿಂಗಾಗೋಗ್ಬಿಡ್ತಲ್ಲ ಮೇಷ್ಟ್ರೆ. ನಾನು ನೋಡಿದ್ರೆ ಇವಳನ್ನೇನಾರ ಮಾಡಿ ಪಟಾಯಿಸ್ಕೊಂಡು ಮದುವೆ ಆಗ ನಂಬ್ತಾ ಇದ್ನಲ್ಲ ಮೇಷ್ಟ್ರೆ. ಇದೇನಪ್ಪ ಹಿಂಗಾಗೋತು? ಹಾಂ, ಏನಾರ ಮಾಡಿ ಇವಳನ್ನ ಬುಟ್ಟಿಗೆ ಹಾಕವ ನಂಬ್ತಾ ಇದ್ನಲ್ಲ ನಾನು. ತೊತ್ತರಿಕೆ ಇದೇನಪ್ಪ ಹಿಂಗಾಗ್ಬಿಡ್ತು? ಅಲ್ಲೆಲ್ಲೆಲ್ಲೆ ನೋಡಕ್ಕೆ ಸಖತ್ತಾಗಿ ಒಳ್ಳೆ ಫಿಗರ್ ಇದ್ದಂಗೆ ಅವಳೆ ಅಂದ್ಕೊಂಡ್ರೆ ಇದೇನಪ್ಪ ಹಿಂಗಾಗ್ಬಿಡ್ತು? ಇವೆಲ್ಲ ಬೇರೆ ಮಾಡ್ತಾರೇನು? ಅಗಳಗಳು ಗೀತಕ್ಕ, ಈ ಮುಳ್ಳಂದಿ ಅಂತವನ್ನ ನಾನು ತುಂಬ ಇಷ್ಟ ಕಣ ನೀನು. ನಾನು ಮದುವೆಗನ ಅಂತ ಕೇಳಿದ್ರೆ ಈ ಮುಳ್ಳಂದಿ ಅಂತವನು ಇಲ್ಲ ನಾನು ಅವಳು ಬೆಂಕಿ ಲತನಿಂದನೇ ಹೋಗ್ತೀನಿ, ಅವಳು ಏನು ಸೆಕ್ಸಿಯಾಗಿ ಅವಳು ಹೆಂಗೆ ಕಾಣ್ತಾಳೆ ನೋಡು ಅಂತ ಹೇಳ್ತಿದ್ದ ಬಡ್ಡಿ ಮಗ. ಅದಕ್ಕೆ ಬಣ್ಣ ನೋಡಿ ಬೈಲಾಗ್ಬಾರ್ದು ಅಂಬೋದು, ಇಂಥವೆಲ್ಲ ಆಗ್ಬಿಟ್ಟಿರ್ತವೆ ಒಳಗೇನೆ. ಅದು ಕರೆಕ್ಟೇ ಕಣೆ ನಂದಿನಿ. ಹಾಂ ನೋಡು, ಇವಳು ಎಲ್ಲೋ ಒಂದು ಆ್ಯಂಗಲ್ಲಾಗಿ ನೋಡಿದ್ರೆ ನನಗೆ ಯಾಕೋ ಡೌಟ್ ಗೊತ್ತಾಯ್ತು ಅವತ್ತಿಂದ. ಅದು ನಿಜಾನೇ ಆಗ್ಬಿಡ್ತು. ನಾನು ಹೆಂಗೋ ಏನೋ ಕೇಳೋದು ಹೆಂಗಂತ ಅವಳೇ ಹೇಳ್ಬಿಟ್ಲಲ್ಲ ಇವತ್ತು. ಹಾಂ, ನಮ್ಮ ನಾಟಕದಾಗಿರೋ ಟೀಮೆಲ್ಲ ಅವಳ ಮೇಲೆ ಕಣ್ಣಿಕೊಂಡು ಹಂಗೆ ಓಡಾಡೋರು. ಹಾಂ, ಏನ್ರಿ ಮೇಷ್ಟ್ರೆ, ಎಂಥ ಕಾಲ ಬಂದುಬಿಡ್ತ್ರಿ. ಗಂಡು ಮಕ್ಕಳನ್ನೇ ಹೆಣ್ಮಕ್ಳನ್ನಂಗೆ ಮಾಡ್ತಾರಂತೆ, ಹೆಣ್ಮಕ್ಳನ್ನೇ ಗಂಡು ಮಕ್ಳನ್ನಂಗೆ ಮಾಡ್ತಾರಂತೆ. ಎಂಥ ಕಾಲ ಬಂತ್ರಿ ಮೇಷ್ಟ್ರೆ. ನಮ್ಮ ಕಾಲದಾಗೆಲ್ಲ ಹಿಂಗಿರ್ಲಿಲ್ವಲ್ರಿ. ಎಂಥ ಕಾಲ ಬಂತ್ರಿ ಮೇಷ್ಟ್ರೆ. ನೋಡ್ರಿ, ನಮ್ಮ ಕಾಲದಾಗೆಲ್ಲ ಇಂಥದ್ದೆಲ್ಲ ಏನಾರ ಬೇಕಂದ್ರೆ ಮಂತ್ರವಾದಿ, ಪೂಜಾರಿ ಅಂತಾರೆ ನಿಂತಾರೆ ನೋಡ್ಕೊಂಡು ಹೋಗ್ಬೇಕಾಗಿತ್ತು. ಈಗ ನೋಡಿದ್ರೆ ವಿಜ್ಞಾನ ಮುಂದುವರ್ದೈತೆ ಮೇಷ್ಟ್ರೆ, ಭಾರಿ ಮುಂದುವರ್ದೈತೆ ಬಿಡ್ರಿ. ಎಲ್ಲೋ ಇರೋರು ನಿಲ್ಲೇ ಕಣ್ಣಾಗ ನೋಡ್ತಾರೆ ಕಣ್ರಿ. ಅದು ಯಾತದ ಮೊಬೈಲ್ ಅಂತ ಬಂದ್ಬಿಟ್ಟು. ಹೌದೌದು ಗೌಡ್ರೆ, ಕಾಲ ಭಾಳ ಕೆಟ್ಟೋಗ್ಬಿಟ್ಟೈತೆ ಗೌಡ್ರೆ. ಕೆಟ್ಟೋಗೈತೆ ಎಂಬದ್ಕಿಂತ ಗೌಡ್ರೆ ಕಾಲ ಮುಂದುವರೆದ್ಬಿಟ್ಟೈತೆ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅಂತ. ಅದು ಸರಿಯೇ ಮೇಷ್ಟ್ರೆ. ಅಯ್ಯಯ್ಯೋ ಏನು ಮೇಷ್ಟ್ರೆ ಹಿಂಗಾಗೋಗ್ಬಿಡ್ತು ಪ್ರಪಂಚ. ಗಂಡಸ್ರನ್ನೇ ಹೆಂಗಸ್ರನ್ನ ಮಾಡ್ತಾರೆ, ಹೆಂಗಸ್ರನ್ನೇ ಗಂಡಸ್ರನ್ನ ಮಾಡ್ತಾರಂದ್ರೆ ಹೆಂಗ್ರಿ ಮೇಷ್ಟ್ರೆ ಇದು ಕಾಲ? ಅಲ್ಲ ಗೀತಕ್ಕ, ಈಗೇನು ನಿನ್ನ ಹುಡುಗ ಅಂಬದ, ಹುಡುಗಿ ಅಂಬದ, ಅವಳು ಅಂಬದ, ಅವನು ಅಂಬದ, ಏನು ಗೀತಕ್ಕ ಅಂಬದೀಗ? ನಮ್ಗೆ ಗೊತ್ತೇ ಇರಲಿಲ್ಲ ಗೀತಕ್ಕ. ಇದೇನು ಗೀತಕ್ಕ ಹಿಂಗಾಗ್ಬಿಡ್ತಲ್ಲ ಗೀತಕ್ಕೋ? ಈಗೇನು ಮಾಡೋಕ್ಕಾಗಲ್ಲ. ಅವಳು ಅಂತಲೇ ಅನ್ಬೇಕು. ಹುಡುಗಿ ಆಗಿರೋದು, ಹುಡುಗಿ ಆದ್ಮೇಲೆ ಹುಡುಗಿನೇ. ಲವ್ ಮುಳ್ಳಂದಿ ನಂದಿನಿ, ಅದು ಯಾಕಂಗಂದಿಯಾ ನಂದಿನಿ? ಅಲ್ಲ ಈಗ ನೋಡ ಎಂಥ ನಾಟಕ ಆಡ್ತಿದ್ಯಲೇ ನೀನು. ನಿನ್ನ ಕಂಡ್ರೆ ಮೊದಲಿಂದನೂ ನಂಗೆ ಭಾರಿ ಇಷ್ಟ. ಏನು ಮಾಡ್ತೀಯ ನಿನ್ಗೆ ಹೇಳೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತೇನಾದರೂ ಒಂಚೂರು ಮಾತಾಡೋಣ ಅಂದ್ಕೊಂಡಿದ್ದೀನಿ. ಮಾತಾಡ್ಬೋದಾ ನಂದಿನಿ? ಮುಳ್ಳಂದಿ, ನೀನು ನಾಟಕದಾಗಿರೋದು, ನಾನು ನಾಟಕದಾಗೆ ಇರೋದು ಅಂತ ನನಗೆ ಗೊತ್ತು. ಇವತ್ತು ನಾಟಕ ಮುಗಿಸು, ಆಮೇಲೆ ಮಾತಾಡೋಣ. ಏನೇ ಇದ್ರು ಆಮೇಲೆ ವಿಚಾರ ಮಾಡೋಣ, ಈಗ ಬೇಡ. ಮಾತಾಡೋಣ. ಹಾಂ. ಗೀತಕ್ಕ ನೋಡಿ ಗೀತಕ್ಕ, ಈಗ ಬಂದ್ಬಿಟ್ಟಾನೆ ಮುಳ್ಳಂದಿ ನನ್ನ ಮಗ. ಏನೋ ಮಾತಾಡಬೇಕು ನಿಂತಾಗೆ ಅಂತಂದು. ನೀನೇನು ಚಿಂತೆ ಮಾಡಬೇಡ, ಬರಲೇಬೇಕು. ಬರ್ತಾನೆ, ಮಾತಾಡುವಂತೆ. ಮಾತಾಡೇನೋ ಮಾಡ್ಕೊಳ್ರಂತೆ. ಫಸ್ಟ್ ಈ ಊರ ನಾಟಕ ಆಡೋಣ, ಇಲ್ಲಾಂದರೆ ಜನ ನಮ್ಮನ್ನು 4 ಕೊಟ್ಟು ಕಳಿಸ್ಬಿಡ್ತಾರೆ. ಇನ್ನೊಂದು ದಿವಸ ಇಲ್ಲೆಲ್ಲೂ ಬರ್ದಂಗೆ ಮಾಡಿಬಿಡ್ತಾರೆ.
ಈ ನಾಟಕ ಊರಾಗಳ ನಾಟಕ ಆಡೋದ್ಕಿಂತ ನಮ್ಮದೇ ನಾಟಕ ಜಾಸ್ತಿ ಆಗ್ಬಿಡತ್ತೆ ಈಗ ಅವು. ಮೇಷ್ಟ್ರೆ ನಾಟಕ ಮುಂದುವರ್ಸನ್ರೆ ಈ ನಮ್ಮದೇ ನಾಟಕ ನೋಡ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಆಗ್ಬಿಡುತ್ತೆ ಮೇಷ್ಟ್ರೆ. ಏ ಹೌದಪ್ಪ ಹೌದು, ಇಲ್ಲ ಅಂದರೆ ಊರಿನ ಜನ ನಮ್ಮನ್ನ ಕಲ್ತಾಂಡು ತೂರ್ ಬಿಡ್ತಾರೆ ಎಲ್ಲನ. ನಡೀರಿ ಫಸ್ಟ್ ನಾಟಕ ಶುರು ಮಾಡೋಣ. ಮೇಷ್ಟ್ರೆ ನಿಮ್ಮದೇ ದೊಡ್ಡ ನಾಟಕ ಆಗ್ಬಿಡುತ್ತಲ್ಲ ಮೇಷ್ಟ್ರೆ ನಮ್ಮೂರಾಗೆ. ನಿಮ್ಮ ವಿಚಾರನೇ ಒಂದು ದೊಡ್ಡ ನಾಟಕ ಮಾಡೋದಲ್ರಿ ಮೇಷ್ಟ್ರೆ, ನಿಮ್ಮ ಪಾತ್ರಧಾರದವ್ರದ್ದೆಲ್ಲ ಸೇರಿಸಿ ಮೇಷ್ಟ್ರೆ. ಗೌಡ್ರೈ, ನಿಮ್ದು ಊರಲ್ಲಿ ಡಿನ್ನರ್ಗೆ ಏನು ಮಾಡಿದ್ದೀರಾ ಗೌಡ್ರೈ? ಸಂಜೆ ಆಯ್ತು ಅಲ್ಲ, ನೀವು ಮನೆಯಲ್ಲಿ ಏನೆಲ್ಲ ಮಾಡಿದ್ದೀರಾ ಗೌಡ್ರೈ? ನಿಮ್ಮ ಮನೆಗೆ ಕರೆಯಲ್ವಾ ಗೌಡ್ರೈ? ಎಲ್ಲ ಮೇಷ್ಟ್ರೆ ಹುಡುಗಿ ಆತ ದಿಣ್ಣಕ್ಕೆ ಕರಿಯಲ್ವೇ ಗೌಡ್ರೆ ಅಂತೈತಲ್ಲ ಮೇಷ್ಟ್ರೆ. ಏನ್ರಿ ಮೇಷ್ಟ್ರೆ ಹಂಗಂದ್ರೆ? ಗೌಡ್ರೆ ಅದು ದಿಣ್ಣೆ ಅಲ್ಲ, ಡಿನ್ನರ್ 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 ಅಂದರೆ ರಾತ್ರಿ ಊಟಕ್ಕೆ ಏನು ಮಾಡಿದ್ದೀರಾ ಅಂತ ನಿಮ್ಮ ಮನೆಯಲ್ಲಿ. ನಮ್ಮ ಮನೆಗೆ ಕರಿಯಲ್ವಾ ನೀವು ಅಂತ ಕೇಳ್ತಿದ್ದಾಳೆ ಅವಳು. ಊಟಕ್ಕೆ ನೀವೇನಾದರೂ ಸ್ಪೆಷಲ್ ಮಾಡಿದರೆ ಅಂತ ವಿಶೇಷ ವಿಶೇಷ ಅಡುಗೆ ಏನಾದರೂ ಮಾಡಿರ್ತೀರಲ್ಲ ನಾಟಕದ ದಿವಸ ಮನೆಯಲ್ಲಿ. ಹಲೋ ಮುಳ್ಳಂದಿ, ನಿನ್ನ ಪೆನಗಾಳ ಶೋಗ. ಅವಳು ಹುಡುಗಿನೂ ಅಲ್ಲ ಹುಡುಗನೂ ಅಲ್ಲ, ನಮ್ಮ ಮನೆ ಕರ್ಕೊಂಡು ಹೋಗ್ಬಿಟ್ರೆ ಏನಿಲ್ಲ ಕಣೋ, ನನ್ನ ಹಿಂಗೇನೆ ನಮ್ಮ ಮನೆಗಳರು ಹಿಂಗೆ ಅಂದ್ಬಿಡ್ತಾರೆ ಕಣೋ. ಆಯಾ ಮುಚ್ಕೊಂಡು ನಡೀರಲ್ಲ ನಾಟಕ ನಾಡ್ರಿ. ಅದು ಸರಿನೇ ಕೊಡ್ರಿ ನೀವು ಹೇಳೋದನ್ನು. ಹಂಗೂ ಏನಾದರೂ ಈ ಅಮ್ಮಗೆ ದಿಣ್ಣೆ ಬೇಕು ಅಂದರೆ ನಮ್ಮೂರಾಗ ಒಬ್ಬ ಈ ಅಮ್ಮಂದು ಭಕ್ತ ಅದಾನೆ, ಅವನ ಮನೆ ಕಳಿಸ್ತೀನಿ, ಕರೆಸ್ಲಾ ಮುಳ್ಳಂದಿ? ಅಯ್ಯೋ ಗೌಡ್ರೆ, ಇದಕ್ಕೂ ಮುಂಚೆ ನಮ್ಮ ನಾಟಕದಾಗಿದ್ದವರೆಲ್ಲ ಈ ಅಮ್ಮಗೆ ಫ್ಯಾನ್ಸೇ ಗೌಡ್ರೆ. ಅಯ್ಯೋ ಫ್ಯಾನ್ ಅಂದರೆ ಗಾಳಿ ತಿರ್ಗೋದಲ್ಲ, ಅಭಿಮಾನಿಗಳು ಎಲ್ಲ ಇವಳಿಂದೆ ಬಿದ್ದಿದ್ರು. ಈಗಲೇ ಗೊತ್ತಾಗಿದ್ದು ವಿಷಯ ತಿಳಿದ್ಮೇಲೆ ಎಲ್ಲರೂ ತಂಡೊಡೆದು ನಿಂತಿದ್ದಾರೆ ಗೌಡ್ರೆ. ಅಲ್ಲಿ ನೋಡ್ರಿ ಗೌಡ್ರೆ, ಎಲ್ಲ ಗುಸು ಗುಸು ಪುಸು ಪುಸು ಅಂತವ್ರೆ ನಮ್ಮ ಟೀಮ್ ಅವರೆಲ್ಲ ಸೇರ್ಕೊಂಡು. ನೋಡ್ರಿ ಅಲ್ಲಿ ನಮ್ಮ ಮೇಷ್ಟ್ರನ್ನು ಹೋಗ್ಬಿಟ್ಟಾರೆ ಕಿವೆ ಕೊಟ್ಕೊಂಡು ಅಲ್ಲಿಗೆ. ಅದೇನೇ ಆಗಲಿ ನಮ್ಮೂರಾಗೊಬ್ಬ ಇವಳಿಗೆ ಅಭಿಮಾನಿ ಅದಾನೆ ಕಾಣಲ್ಲ, ಅವನ್ನ ಕರ್ಸೇ ಬಿಡ್ತೀನಿ ತಡಿಲ. ಬಂದ್ಬಿಡ್ತಾನೆ ಈಗ, ಒಂದು ಫೋನ್ ಮಾಡಿಬಿಟ್ರೆ ಇಲ್ಲಿರ್ತಾನೆ ಕಣ ಅವನು. ಅದು ಯಾರು ಕರ್ಸೇ ಬಿಡ್ರಿ ಗೌಡ್ರೆ, ನೋಡೇ ಬಿಡೋಣ ಈ ಅಮ್ಮನ ಅಭಿಮಾನಿ ನಿಮ್ಮೂರಾಗಿರೋನು ಯಾರು ಅಂತಂದು. ಎಲ್ಲೋ ಅಲ್ಲೆಲ್ಲ ನಮ್ಮ ರಂಗಪ್ಪ ಇದ್ರೆ ಕಳಿಸ್ರ ಇತ್ತಾಗಲೇ. ಯಾವ ರಂಗಪ್ಪ ಗೌಡ್ರೆ? ಅದೇ ಕಣ ಬೆಂಕಿಲತನ್ ನೋಡ್ಬೇಕು, ಬೆಂಕಿಲತನ್ ಕರೆಸ್ರಿ ಗೌಡ್ರೆ ಅಂತಿದ್ನಲ್ಲ ಅವನು, ನೆನ್ನೆಲ್ಲ ಪರದಾಡ್ತಿದ್ನಲ್ಲ, ಕಳಿಸ್ರ ಇಲ್ಲಿ ಅವನಲ್ಲಿ. ಗೌಡ್ರೆ ನಾನು ಬಂದ್ಬಿಟ್ಟೆ ಗೌಡ್ರೆ. ಎಲ್ಲಿ ಗೌಡ್ರೆ ಬೆಂಕಿಲತ? ಎಲ್ಲಿ ಗೌಡ್ರೆ ಬೆಂಕಿಲತ? ನೋಡ ರಂಗ, ಆದ್ರೆ ಒಂದು ಷರತ್ತೈತೆ ಕಣ ನಿನಗೆಲೇ. ಆ ಷರತ್ತಿನ ಪ್ರಕಾರ ನೀನು ನಡ್ಕೊಂಬದಾದ್ರೆ ಮಾತ್ರ ನೋಡ ನಿನಗೆ ಬೆಂಕಿಲತನ್ ತೋರಿಸ್ತೀನಿ. ಅದೇನೇ ಆಗಲಿ ಹೇಳ್ರಿ ಗೌಡ್ರೆ, ಅದು ಯಾವ ಷರತ್ತು? ನಾನು ಕಾಣೋದು ಷರತ್ತು ಎಂತೆಂಥ ಷರತ್ತು ನೋಡಿಲ್ಲ ಗೌಡ್ರೆ ನಾನು. ಇಂಥ ಷರತ್ತಿಗೆಲ್ಲ ಸಲಾ ಮಾಡ್ಕೊಂಡಿರೋನು ಗೌಡ್ರೆ ನಾನು. ಅದೇ ಕಣ ರಂಗಪ್ಪ, ಆ ಬೆಂಕಿಲತನ್ನ ದಿಣ್ಣೆ ಕರ್ಕೊಂಡು ಹೋಗ್ಬೇಕಂತಲ್ಲ, ದಿಣ್ಣೆಗಂತೆ ಕರ್ಕೊಂಡು ಹೋಗ್ತೀಯನೋ ಗೌಡ್ರೆ? ದಿಣ್ಣೆಗಲ್ಲ ಗೌಡ್ರೆ. ಯಾರೋ ಅವನು ನಮ್ಮ ಗೌಡ್ರ ಬಗ್ಗೆನೇ ಹಿಂದೆ ಮಾತಾಡೋದು. ನಮ್ಮ ಗೌಡ್ರು ಮಾತಾಡುವಾಗ ಮುಚ್ಕೊಂಡು ನಿಂತ್ಕೋಬೇಕು ಕಣಲ್ಲ ಗೌಡ್ರೆ. ಅದೆಲ್ಲ ಓಕೆ ಗೌಡ್ರೆ, ಈ ದಿಣ್ಣೆಗೆ ಯಾಕೆ ಗೌಡ್ರೆ ಗೊತ್ತಾಗ್ತಿಲ್ಲಲ್ಲ? ಅಲ್ಲ ಈ ಗೌಡ್ರೆ ಯಾಕೆ ದಿಣ್ಣೆ ಕರ್ಕೊಂಡು ಹೋಗ್ಬೇಕು ಅಂತಾರಲ್ಲ, ಇದೇನು ಬೇರೆ ಷರತ್ ಬೇರೆ ಯಾಕೆ ಹೇಳ್ತಾರಲ್ಲ ಗೌಡ್ರು? ತಗ್ಗಿನ ಕಡೆಕಾದ್ರೆ ಬರ್ರಮ್ಮಂಗೆ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಗೌಡ್ರೆ ದಿಣ್ಣೆಕನಾಗ್ಲಿ ತಗ್ನೆಕನಾಗ್ಲಿ ಕರ್ಕೊಂಡು ಹೋಗ್ತೀನಿ. ಅದೆಲ್ಲಿ ಕರೆಸ್ರಿ ಗೌಡ್ರೆ, ಫಸ್ಟ್ ಬೆಂಕಿಲತನ್ ತೋರಿಸ್ರಿ ಗೌಡ್ರೆ ನೀವು ಫಸ್ಟು. ಎಲ್ಲ ಬೋಸುಡಿ ಮಗನೇ, ದಿಣ್ಣೆಕ್ಕೆ ತಗ್ನೆಕಂತದ್ಯಲ್ಲೇ, ದಿಣ್ಣೆಗಂತೂ ಇದು ಯಾವ್ದ್ರಿ ಗೌಡ್ರೆ ದಿನ್ನೆ ಏಲೆ ಹಿಂದೆಲ್ಲ ನಿಂತಿರ ಏನಪ್ಪ ಮಾಡ್ತಿದ್ದೆ? ಅದೇನು ನಮ್ಮ ಗೌಡ್ರೆ ಏನು ಹೇಳ್ತಾರಂತ ಹೇಳ್ರಪ್ಪ. ರಂಗಪ್ಪರೇ, ಮಾತಾಡಕ್ ಬಂದ್ರೆ ನಮ್ಮ ಗೌಡ್ರು ಮಾತಾಡೋವಾಗ ಯಾರು ಮಾತಾಡ್ಬಾರ್ದು ಅಂದೆ. ಈಗ ನೋಡಿದ್ರೆ ದಿಣ್ಣೆ ತಗ್ಗು ಅಂತ ನಮ್ಮಂಗೆ ಕೇಳ್ತಿದ್ಯಾ? ಎಲೆ ಮುಳ್ಳಂದಿ, ಅದೇನು ಬಿಡಿಸಿ ಹೇಳಪ್ಪ, ಅದೇನೋ ಹೇಳ್ತಿದ್ದಲ್ಲ ದಿಣ್ಣೆ ಅಂತ. ನಿಮ್ಮ ಮನೆಗೆ ಏನಾದರೂ ಸ್ಪೆಷಲ್ ಮಾಡಿದ್ರೆ ಡಿನ್ನರ್ಗಂತೆ ಕರ್ಕೊಂಡು ಹೋಗ್ಬೇಕಂತ್ರಿ ಬೆಂಕಿಲತನ್ನ. ಓಹೋ ಇದನ್ನ ನಮ್ಮ ಗೌಡ್ರು ದಿನ್ನೆ ಅಂತ ಹೇಳ್ತಾರ. ಪೂರ್ ಇಂಗ್ಲೀಷ್ ನಮ್ಮ ಗೌಡ್ರದ್ದು, ಪೂರ್ ಇಂಗ್ಲೀಷ್ ಗೌಡ್ರೆ. ಅದು ಡಿನ್ನರ್ ಅಂದ್ರೆ ರಾತ್ರಿಗೆ ಊಟ. ನೋಡ ಅದೇ ಕರ್ಕೊಂಡೋಗಿ ನಿಮ್ಮ ಮನೆಗೆ. ನಿಮ್ಮ ಅಯ್ಯಮ್ಮ ಏನ್ ಮಾಡತ್ತೆ? ಈ ಕಿಷ್ಣನ್ ಕರ್ಕೊಂಬರೋಗ ಹೋಗ್. ಗೌಡ್ರೆ ಊಟ ಮಾಡಕ್ಕೆ ನಮ್ಮ ಮನೆ ಕರ್ಕೊಂಡು ಹೋಗ್ಬಿಟ್ರೆ ಅವಳನ್ನ ನನ್ನ ಹೆಂಡತಿ ಮೆಟ್ನಾಗ ಹೋಯ್ತು ನನ್ನ ಓಡಿಸ್ಬಿಡ್ತಾಳೆ ಗೌಡ್ರೆ. ಹಾ ಏನು ಬುದ್ಧಿವಂತರು ಗೌಡ್ರೆ ನೀವು. ಡಿನ್ನರ್ಗೆ ನಮ್ಮ ಮನೆ ಕಳಿಸ್ತಿದ್ದೀರಾ? ಮೊದಲೆಲ್ಲ ಗೌಡ್ರೆ ನಾಟಕದಾರನೆಲ್ಲ ಕರ್ಕೊಂಡೋಗಿ ನಿಮ್ಮ ಮನೆಗೆ ಒಂಬಕ್ಕಿ ಕಳಿಸ್ತಿದ್ರಲ್ಲ ಗೌಡ್ರೆ ನೀವು. ಬೆಂಕಿಲತ ಬೇಕು, ಬೆಂಕಿಲತನ ಕರೆಸ್ತಿಲ್ದ್ರೆ ಆಗೋದಿಲ್ಲ ಅಂತಿದ್ದಲ್ಲ, ಅದಕ್ಕೆ ಅವಳೊಬ್ಬಳು ಮಾತ್ರ ನಿಮ್ಮ ಮನೆಗೆ ಕಳಿಸ್ತೀವಿ ಕಣ್ಲ ಕರ್ಕೊಂಡೋಗಿ. ಅದೇನು ದಿನ್ಯ ಪನ್ಯ ಇಕ್ಕೇನು ಕಳಿಸ್ಬಿಡ್ಲಾ ಗೌಡ್ರೆ? 90ಗೆ ಕಾಸಿಲ್ಲ ಅಂತ ಓಡಾಡ್ತಿದ್ದೀನಿ, ಆಮೇಲೆ ನನ್ನ ಮನೆಗೆ ಅವಳನ್ನು ಕರ್ಕೊಂಡು ಹೋಗ್ಬಿಟ್ರೆ ನನ್ನ ಹೆಂಡತಿ ಏನಿಲ್ಲ ಗೌಡ್ರೆ. ಅದು ಏನಾರ ಕಷ್ಟ ಆಗಲಿ ಗೌಡ್ರೆ, ನಿಮ್ಮ ಮನೆಗೆ ಕರ್ಕೊಂಡೋಗಿ ನೀವೇ ಡಿನ್ನರ್ ಮಾಡಿಸಿ ಕಳಿಸ್ರಿ ಗೌಡ್ರೆ. ನಾಟಕ ಶುರು ಮಾಡಲಿ ಗೌಡ್ರೆ ಮೊದಲು. ಆ ಬೋಸೋಡಿ ಕೇಳಿ ಬೆಂಕಿಲತ ಅಂತಿದ್ದಲ್ಲೋ, ಈಗ ನೋಡಿದ್ರೆ ಅವಳ್ಗೊಂಡು ಡಿನ್ನರ್ ಕೊಡ್ಸೋಕ್ಕಾಗಲ್ಲ ಅಂದಮೇಲೆ ನೀನು ಯಾವ ಅಭಿಮಾನಿನಲ್ಲ ಅವಳಿಗೆಲೇ? ಗೌಡ್ರೆ ಒಂದು ₹100 ಕೊಟ್ಬಿಡ್ರಿ, MS ತಕ್ಕ ಹೋಗಿ ಬಂದ್ಬಿಡ್ತೀನಿ ಗೌಡ್ರೆ. ಹೋಗಿ ಬಂದೆ ಅಂದ್ರೆ ಆಮೇಲೆ ನಾನು ಎಂಥ ಅಭಿಮಾನಿ ಅಂತ ನಿಮ್ಗೆ ಹೇಳ್ತೀನಿ ಗೌಡ್ರೆ. ಆಮೇಲೆ ಇದ್ರೆ ಕೊಡ್ತೀರಾ ಗೌಡ್ರೆ ಜಲ್ದು? ಕಮ್ಮಾರ್ಗೆಟ್ಟಾನೆ ಮುಚ್ಕೊಂಡು ಮನೆಗೆ ಹೋಗ್ಲಾ ಗೌಡ್ರೆ? ನಾವು ಇಲ್ಲೆಲ್ಲಾದರೂ ನಮ್ಮ ಕ್ಯಾಂಪಲ್ಲೇ ಅಡುಗೆ ಮಾಡ್ಕೊಂಡು ಉಂಡ್ಬಿಡ್ತೀವಿ. ನೀವು ಊಟ ಹಾಕಿದ್ರೆ ಹಾಕಿದ್ರೆ ಉಂಡ್ಬಿಟ್ಟು ನಾವು ನಾಟಕ ಶುರು ಮಾಡ್ತೀವಿ. ಇಲ್ಲ ಅಂದರೆ ನಾವು ಎಲ್ಲರೂ ಸೇರಿ ಗಂಟೆ ಮುಟ್ಟೆ ಕಟ್ಕೊಂಡು ಹೊಲ್ಟ್ಬಿಡ್ತೀವಿ ನೋಡ್ರಿ.
ಓಹೋ ನೀವು ಗಂಟು ಮುಟ್ಟೆ ಕಟ್ಕೊಂಡು ಹೊಲ್ಟು ಬಿಟ್ರೆ ಇಲ್ಲಿ ಯಾರು ದುಡ್ಡು ನಿಮ್ಮ ಅಪ್ಪ ಕೊಟ್ಟಾನೋ ನೀವು ಹಂಗೆ ಬರೀ ಕೈಗೆ ಹೊಲ್ಟು ಬಿಡ್ತೀರೋ? ಅಯ್ಯೋ ಗೌಡ್ರೆ ನಡೀರಿ ಗೌಡ್ರೆ ನಾಟಕ ಸ್ಟಾರ್ಟ್ ಮಾಡೋಣ. ಇವತ್ತಾಗೆಲ್ಲ ಯಾಕೆ ಹುಡುಗರ್ತಾ ಮಾತಾಡ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡೋದು. ಆಯ್ತಪ್ಪ, ನೀವು ಪರೂರಿಂದ ನಮ್ಮೂರನ್ನ ರಂಜಿಸಕ್ಕಾಗಿ ಬಂದಿದ್ದೀರಾ. ಹಾಗಾಗಿ ನೀವೆಲ್ಲರೂ ನಮ್ಮೂರಿನ ಅತಿಥಿಗಳಿದ್ದಂಗೆ. ನೀವೆಲ್ಲರೂ ಸೇರಿ ನಮ್ಮ ಮನೆಗೆ ಬಂದು ಊಟ ಮಾಡಿಬಿಟ್ಟು ಎಲ್ಲರೂ ಸಂತೋಷವಾಗಿ ನೀವು ನಾಟಕನ ಶುರು ಮಾಡ್ರಂತೆ, ಸರಿನಾ? ಆ ಹುಡುಗಿನೂ ಕರೀರಪ್ಪ, ಎತ್ಲಾಗೋತ ಹುಡುಗಿ. ಇವನು ನಮ್ಮ ರಂಗಪ್ಪನ ಕಾಟಕ್ಕೆ ಎತ್ಲಾಗೋ ಎಗ್ರ ಬಿಡ್ತಾ ಹುಡುಗಿ. ಗೌಡ್ರೆ ನನಗಿಲ್ವಾ? ಹಂಗೆ ಒಂದು 100 ರೂಪಾಯಿ ಕೊಟ್ಟಿದ್ರೆ ಜಲ್ ಬರ್ರಮ್ಮಂಗೆ ಹೋಗಿ ಬಂದ್ಬಿಡ್ತಿದ್ದೆ. ನೀವು ಅಷ್ಟೇ ಕಣ್ರಪ್ಪ, ಸುಮ್ಮನೆ ನೋಡ್ತಾ ಇರೋದಲ್ಲ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಿಮ್ಮ ಸಹಕಾರ ಯಾವಾಗಲೂ ಹೀಗೆ ಇರಲಿ. ಇದರಲ್ಲಿ ಬಂದ ಎಲ್ಲ ಸನ್ನಿವೇಶಗಳು ಮತ್ತು ಪಾತ್ರಗಳು ಕೇವಲ ಕಾಲ್ಪನಿಕ ಕಣ್ರಪ್ಪ, ಯಾರನ್ನು ವಿನಾ ತಪ್ಪು ತಿಳ್ಕೋಬಾರ್ದು.